ಎಲ್ಲರಿಗೂ ನಮಸ್ಕಾರ. ನಮ್ಮ ಸಕ್ಕರೆ ಗುರು ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ಸಕ್ಕರೆ ಗುರು ಯೂಟ್ಯೂಬ್ ಚಾನೆಲ್ನಲ್ಲಿ ಟೈಪ್ 1 ಮಧುಮೇಹಕ್ಕೆ ಕುರಿತಾದಂತ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಬಂದಿದ್ದೀವಿ. ಇಂದಿನ ನಮ್ಮ ವಿಷಯ ಟೈಪ್ 1 ಮಧುಮೇಹದ ಆಹಾರದ ಕ್ರಮದ ಕುರಿತಾದಂತ. ಟೈಪ್ 1 ಮಧುಮೇಹವಿರುವವರ ವೈದ್ಯಕೀಯ ಪೋಷಣಾ ಚಿಕಿತ್ಸೆ ಹೇಗಿರಬೇಕು, ಅವರಿಗೆ ಯಾವ ರೀತಿ ಆಹಾರ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಮಧುಮೇಹವಿದೆ ಅಂತ ಗೊತ್ತಾದಾಗ, ವಿಶೇಷವಾಗಿ ಒಂದು ಮಗುಗೆ ಮಧುಮೇಹ ಇದೆ ಅಂತ ತಿಳಿದಾಗ ನಮಗೆ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ನಮಗೆ ತಿಳಿಯುವಂತ ಪ್ರಶ್ನೆಗಳು ಕೆಲವೊಂದಾದ್ರೆ, ನಮ್ಮ ನೆರೆಹೊರೆಯವರು, ನಮ್ಮ ಪರಿವಾರದವರು ನಮಗೆ ಹಲವಾರು ಮಾಹಿತಿಗಳನ್ನ ಕೊಟ್ಟು ನಮಗೆ ಪ್ರಶ್ನೆಗಳನ್ನು ಮೂಡೋ ತರ ಮಾಡ್ತಾರೆ. ಆಹಾರ ಯಾವ ರೀತಿ ತಗೋಬೇಕು ಅಥವಾ ಕೊಡಬೇಕು, ನಮ್ಮ ಮಗುಗೆ ಸಕ್ಕರೆ ಕೊಡ್ಲೇಬಾರ್ದ, ರಾಗಿನಲ್ಲೂ ಸಕ್ಕರೆ ಇರುತ್ತಂತೆ, ರಾಗಿ ಗಂಜಿ ತುಂಬಾ ಒಳ್ಳೇದಂತೆ, ಹೊರಗಿನ ತಿಂಡಿ ಕೊಡಿಸ್ಲೇಬಾರ್ದ, ಯಾವ ಹಣ್ಣು ಕೊಡಿಸ್ಬೋದು, ಯಾವ ತರಕಾರಿ ಕೊಡಿಸ್ಬಾರ್ದು, ಅನ್ನ ತಿನ್ನೋದಕ್ಕೆ ಕೊಡೋದೇ ಬೇಡವಾ, ಇಷ್ಟ ದಿವಸ ನಾವು ಅನ್ನ ಬಿಟ್ಟು ಬೇರೆ ಇನ್ನೇನು ಕೊಟ್ಟಿರ್ಲಿಲ್ಲ, ರಾಗಿ ಆಗ್ಲಿ ಗೋಧಿ ಆಗ್ಲಿ ಈಗ ಅದನ್ನೇ ಕೊಡ್ಬೇಕಾ, ಅನ್ನ ಕೊಡಬಾರ್ದ ಅಂತ ಹಲವಾರು ಪ್ರಶ್ನೆಗಳು ನಮಗೆ ಮೂಡ್ತಾ ಹೋಗುತ್ತೆ. ಈ ಪ್ರಶ್ನೆಗಳಿಗೆ ನಾವು ತಿಳಿಬೇಕಾಗಿರೋ ಸತ್ಯ ಏನು ಅಂತಂದ್ರೆ, ಯಾವುದೇ ವಿಶೇಷವಾದ ಆಹಾರ ಅಥವಾ ಆಹಾರ ಪದ್ಧತಿ ಇಲ್ಲ. ನಾವು ಇಷ್ಟ ವರ್ಷಗಳ ಕಾಲ ನಮ್ಮ ಅಡಿಗೆ ಮನೆಯಲ್ಲಿ ಯಾವ ಆಹಾರನ ನಾವು ಮಾಡ್ತಾ ಇದ್ವೋ ಅದೇ ಆಹಾರದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿ ಅದೇ ಆಹಾರನ ಕೊಟ್ರೆ ಅಥವಾ ಸೇವಿಸಿದ್ರೆ ಅದೇ ಆರೋಗ್ಯಕರ ಆಹಾರ ಪದ್ಧತಿ ಆಗಿರುತ್ತೆ. ಮಧುಮೇಹ ಇದೆ ಅಂತ ಗೊತ್ತಾದಾಗ ಒಂದು ಹೆಚ್ಚಿನದಾಗಿ ನಮ್ಮ ದಿನನಿತ್ಯ ಜೀವನ ಶೈಲಿಗೆ ಅಳವಡಿಸ್ಕೊಳ್ಳೋದೇನು ಅಂತಂದ್ರೆ, ಮಗುಗೆ ಅಥವಾ ಇನ್ಸುಲಿನ್ ತಗೊಳ್ಳೋದು. ಒಂದು ಮಧುಮೇಹ ಟೈಪ್ 1 ಮಧುಮೇಹವಿರುವಂತ ಮಗುಗೆ ಇನ್ಸುಲಿನ್ ಉತ್ಪತ್ತಿ ದೇಹದಲ್ಲಿ ಆಗದಿರ ಇರೋದ್ರಿಂದ ನಾವು ಸದ್ಯದಲ್ಲಿ ಇಂಜೆಕ್ಷನ್ ರೂಪದಲ್ಲಿ ಇನ್ಸುಲಿನ್ ಅನ್ನ ಕೊಡ್ತಿರ್ತೀವಿ. ಈ ಇನ್ಸುಲಿನ್ ಯಾವ ರೀತಿಯಾದ ಇನ್ಸುಲಿನ್ ವೈದ್ಯರು ಸೂಚನೆ ಮಾಡಿದರೆ, ಯಾವ ಸಮಯಕ್ಕೆ ಕೊಡಬೇಕು, ಯಾವ ವಿಧವಾದ ಇನ್ಸುಲಿನ್ ಕೊಡಬೇಕು ಅನ್ನೋದರ ಅನುಗುಣವಾಗಿ ನಾವು ನಮ್ಮ ಆಹಾರ ಪದ್ಧತಿನಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡ್ಕೋಬೇಕಾಗತ್ತೆ. ಮಧುಮೇಹವಿರುವ ಮಕ್ಕಳು ವಿಶೇಷವಾಗಿ ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರನ ಸೇವನೆ ಮಾಡಬೇಕಾದ್ರೆ ಆ ಇನ್ಸುಲಿನ್ ಪದ್ಧತಿ ಅಥವಾ ಇನ್ಸುಲಿನ್ ಯಾವ ವಿಧದ ಇನ್ಸುಲಿನ್ ಕೊಟ್ಟಿದ್ದಾರೆ ಅನ್ನೋದರ ಅನುಗುಣವಾಗಿ ನಾವು ಕೆಲವೊಂದು ಬದಲಾವಣೆಯನ್ನ ಮಾಡ್ಕೋಬೇಕಾಗತ್ತೆ. ಇದರ ಹೊರತಾಗಿ ಬೇರೆ ಕಷ್ಟಕರ ಆಹಾರ ಪದ್ಧತಿ ಯಾವುದು ಅನುಸರಣೆ ಮಾಡಬೇಕು ಅಂತ ಇಲ್ಲ. ಆರೋಗ್ಯಕರ ಆಹಾರನೇ ಮಧುಮೇಹಕ್ಕೆ ಬೇಕಾಗಿರುವಂತ ಆಹಾರ. ವಿಶೇಷವಾದ ಆಹಾರ ಯಾವುದೂ ಇಲ್ಲ. ನಿಮಗಿದು ಗೊತ್ತಾ? ಕುಟುಂಬದ ಒಂದು ಮಗುಗೆ ಮಧುಮೇಹ ಇದೆ ಅಂತ ತಿಳಿದಾಗ ಆ ಇಡೀ ಕುಟುಂಬನೇ ಆರೋಗ್ಯಕರ ಆಹಾರ ಪದ್ಧತಿ ಪಾಲನೆ ಮಾಡಿ ಆರೋಗ್ಯವಂತರಾಗ್ತಾರೆ. ಅದು ಆರೋಗ್ಯಕರ ಆಹಾರ ಪದ್ಧತಿ ಇರ್ಬೋದು, ಅಥವಾ ಅವರ ವ್ಯಾಯಾಮದ ರೀತಿ ಇರ್ಬೋದು, ಅವರ ಜೀವನ ಶೈಲಿ ಇರ್ಬೋದು. ಹಲವಾರು ವಿಧದಲ್ಲಿ ಅವರ ಪರಿವಾರನ ಅವರು ಬದಲಾವಣೆ ಮಾಡಿಕೊಂಡು ಆರೋಗ್ಯವಂತರಾಗ್ತಾರೆ. ಇದು ಮಧುಮೇಹ ಒಂದು ಕಷ್ಟದ ವಿಷಯ ಅಥವಾ ಏನೋ ಬಂದ್ಬಿಟ್ಟಿದೆ ನಾವು ಬೇಜಾರು ಮಾಡ್ಕೋಬೇಕು ಅಂತ ಖಂಡಿತ ಅನ್ಕೋಬೇಡಿ. ಇಡೀ ಪರಿವಾರನೇ ನಾವು ಆರೋಗ್ಯಕರವಾಗಿ ಇಟ್ಕೋಬಹುದು. ಅದು ನಮ್ಮ ಕೈಯಲ್ಲಿರುತ್ತೆ. ನಮ್ಮ ವಿಷಯನ ನಾವು 2 ಭಾಗಗಳಲ್ಲಿ ತಿಳಿಯೋಣ. ಮೊದಲನೇ ಭಾಗದಲ್ಲಿ ಆರೋಗ್ಯಕರ ಆಹಾರ ಏನು, ಏನೇನಿದೆ ಆರೋಗ್ಯಕರ ಆಹಾರದಲ್ಲಿ ಅಂತ ತಿಳಿಯೋಣ. ನಮ್ಮ ಆಹಾರ ಅಂತ ನಾವು ನೋಡಿದಾಗ, ಈ ಆಹಾರ ಏನು? ಆರೋಗ್ಯಕರ ಆಹಾರ ನಮ್ಮ ವಯಸ್ಸಿಗೆ ಅನುಗುಣವಾದ ಕ್ಯಾಲೋರಿಗಳು, ಪ್ರೋಟೀನ್ಗಳು, ವಿಟಮಿನ್ಗಳು, ಖನಿಜಗಳು ಮತ್ತು ಸಾಕಷ್ಟು ಫೈಬರ್ ಅನ್ನು ಒದಗಿಸುತ್ತೆ. ಇದು ಒಂದೇ ತರದ ಆಹಾರ ನಾವು ತಿನ್ನೋದ್ರಿಂದ ನಮಗೆ ಸಿಕ್ಕಲ್ಲ. ಅದಕ್ಕೆ ಹಾಗಾಗಿ ವಿಧದ ವಿಧ ವಿವಿಧ ಬಗೆಯ ಆಹಾರನ ನಾವು ಸೇವನೆ ಮಾಡಬೇಕಾಗತ್ತೆ. ಈ ಆಹಾರ
ಆರೋಗ್ಯಕರವಾಗಿರಬೇಕು ಮಧುಮೇಹದಲ್ಲಿ. ಏನಕ್ಕೆ ಅಂತಂದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟನ ಆರೋಗ್ಯಕರ ಆಹಾರದಿಂದ ನಿಯಂತ್ರಣ ಮಾಡ್ಬೋದು. ಆರೋಗ್ಯಕರ ಆಹಾರ ದೇಹದ ತೂಕ ನಿಯಂತ್ರಣ ಅಥವಾ ಹೊಂದೋದಕ್ಕೆ ಅನುಕೂಲ ಆಗತ್ತೆ. ಮಧುಮೇಹದಿಂದ ಮುಂದೆ ಆಗಬಹುದಾದಂತ ತೊಡಕುಗಳನ್ನ ನಾವು ತಡೆಗಟ್ಬೋದು, ಆರೋಗ್ಯನ ಕಾಪಾಡ್ಕೋಬಹುದು. ಹಾಗಾಗಿ ಆರೋಗ್ಯಕರ ಆಹಾರ ಪಾಲನೆ ಮಾಡೋದು ಮುಖ್ಯ ಆಗತ್ತೆ. ಈ ಆಹಾರದಲ್ಲಿ ಏನಿದೆ ಅಂತ ನೋಡಿದಾಗ ಆಹಾರದಲ್ಲಿ ಪೋಷಕಾಂಶಗಳಿದೆ. ಈ ಪೋಷಕಾಂಶಗಳು ಯಾವುದು? ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬಗ್ಗೆ ನಾವು ನೋಡಿದಾಗ ಹೆಸರು ಸೂಚನೆ ಮಾಡೋ ತರ ಇದು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಮೇಧಸ್ಸು ಅಥವಾ ಕೊಬ್ಬು ಇದೆ, ಫ್ಯಾಟ್. ಇದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಬಂದಾಗ ಅನ್ನಾಂಗಗಳು ಅಥವಾ ವಿಟಮಿನ್ಸ್, ಖನಿಜಗಳು ಅಥವಾ ಮಿನರಲ್ಸ್. ಇದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿದ್ರೂ ನಮ್ಮ ದೇಹದಲ್ಲಿ ಹಲವಾರು ಪ್ರಮುಖ ಪಾತ್ರಗಳನ್ನ ವಹಿಸುತ್ತೆ. ಹೀಗಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ನಮಗೆ ದೇಹಕ್ಕೆ ಬೇಕಾಗಿರುವಂಥದ್ದು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಕಡಿಮೆ ಪ್ರಮಾಣದಲ್ಲಿ ಅಥವಾ ನಾವು ಸೇವನೆ ಮಾಡದಿರ ಇರೋದು ತಪ್ಪಾಗತ್ತೆ. ಪೋಷಕಾಂಶಗಳು ಅಂತ ಬಂದಾಗ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆರಡೂ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬೇಕಾಗತ್ತೆ. ಇದನ್ನು ನಾವು ಸೇವನೆ ಮಾಡಬೇಕು. ಇನ್ನು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗೆ ಬಂದಾಗ ಆಗ್ಲೇ ಹೇಳಿದ ಹಾಗೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರಾ ಪಿಷ್ಟ ಇದು ಮುಖ್ಯವಾಗಿ ಹಲವಾರು ಆಹಾರದಲ್ಲಿರುತ್ತೆ. ಬೇಳೆ ಕಾಳುಗಳಲ್ಲಿ, ಧಾನ್ಯಗಳಲ್ಲಿ ಮತ್ತು ಪಿಷ್ಟಕರವಾದ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರಾ ಪಿಷ್ಟ ಇರುತ್ತೆ. ಸಸಾರಜನಕ ಅಥವಾ ಪ್ರೋಟೀನ್ಸ್ ಸಸ್ಯಾಹಾರಿ ಮೂಲದಲ್ಲಿ, ಪ್ರಾಣಿ ಮೂಲದಲ್ಲಿ ಈ ಸಸಾರಜನಕ ಅಥವಾ ಪ್ರೋಟೀನ್ಗಳಿರುತ್ತೆ. ಮೇಧಸ್ಸು ಅಥವಾ ಕೊಬ್ಬು ಇದು ಎಣ್ಣೆ, ಬೀಜಗಳಲ್ಲಿ ಮತ್ತು ಕೆಲವೊಂದು ಆಹಾರ ಪದಾರ್ಥದಲ್ಲೂ ಕೊಬ್ಬು ಅಥವಾ ಮೇಧಸ್ಸು ಇರುತ್ತೆ. ಇನ್ನು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಹೆಚ್ಚಾಗಿ ತಿಳಿಬೇಕು. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಗಮನ ವಿಶೇಷವಾಗಿ ಇದರ ಮೇಲೆ ಇರಬೇಕು. ಕಾರ್ಬೋಹೈಡ್ರೇಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗ ಇದರಲ್ಲಿ ಎರಡು ಬಗೆ ಇರುತ್ತೆ: ಸರಳ ಶರ್ಕರಾ ಪಿಷ್ಟ ಮತ್ತು ಸಂಕೀರ್ಣ ಶರ್ಕರಾ ಪಿಷ್ಟ. ಸರಳ ಶರ್ಕರಾ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟನ ವೇಗವಾಗಿ ಹೆಚ್ಚು ಮಾಡುತ್ತೆ. ಆದರೆ ಈ ಸಂಕೀರ್ಣ ಶರ್ಕರಾ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ಗಳು ರಕ್ತದಲ್ಲಿ ನಿಧಾನವಾಗಿ ಸಕ್ಕರೆ ಮಟ್ಟನ ಹೆಚ್ಚು ಮಾಡುತ್ತೆ. ಸರಳ ಶರ್ಕರಾ ಪಿಷ್ಟದಲ್ಲಿ ನಾರಿನಂಶ ಇರೋದಿಲ್ಲ, ಹಾಗಾಗಿ ಅದು ವೇಗವಾಗಿ ಜಾಸ್ತಿ ಮಾಡಿದ್ರೆ ಸಂಕೀರ್ಣ ಶರ್ಕರಾ ಪಿಷ್ಟದಲ್ಲಿ ನಾರಿನಂಶ ಇರೋದ್ರಿಂದ ಅದು ನಿಧಾನವಾಗಿ ರಕ್ತದ ಗ್ಲೂಕೋಸ್ ಮಟ್ಟನ ಹೆಚ್ಚು ಮಾಡುತ್ತೆ. ಕಾರ್ಬೋಹೈಡ್ರೇಟ್ಗಳು ರಕ್ತದಲ್ಲಿ ಸಕ್ಕರೆ ಮಟ್ಟದ ಮೇಲೆ ಅತ್ಯಂತ ಪರಿಣಾಮ ಬೀರೋದ್ರಿಂದ ಇದರ ವಿಧ ಮತ್ತು ಪ್ರಮಾಣನ ನಾವು ತಿಳ್ಕೋಬೇಕಾಗತ್ತೆ ಮತ್ತು ಇದರ ಬಗ್ಗೆ ಗಮನನ ಹರಿಸ್ಬೇಕಾಗತ್ತೆ. ಏನಕ್ಕೆ ಮಾಡಬೇಕು? ಇದು ನಾವು ತಗೊಳ್ಳೋ ಅಂತ ಇನ್ಸುಲಿನ್ ಮತ್ತು ಅದರ ಡೋಸಿಂಗ್ಗೆ ನಾವು ಎಷ್ಟು ತಗೋಬೇಕು, ಕಾರ್ಬೋಹೈಡ್ರೇಟ್ ಎಣಿಕೆ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಇದು ಎಣಿಕೆ ಮಾಡೋ ಸಮಯದಲ್ಲಿ ನಮಗೆ ಇದರ ಸರಳ ಶರ್ಕರಾ ಪಿಷ್ಟ, ಸಂಕೀರ್ಣ ಶರ್ಕರಾ ಪಿಷ್ಟದ ಬಗ್ಗೆ ತಿಳಿಯೋದು ಬಹಳ ಮುಖ್ಯ ಆಗತ್ತೆ. ಇನ್ನು ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರಾ ಪಿಷ್ಟ ಎಷ್ಟು ಬೇಕಾಗತ್ತೆ? ದಿನನಿತ್ಯದ ಒಟ್ಟು ಕ್ಯಾಲರಿಗಳಲ್ಲಿ 50ರಿಂದ 55% ಬೇಕಾಗತ್ತೆ. ಇದರಲ್ಲಿ 70% ಅಷ್ಟು ಸಂಕೀರ್ಣ ಶರ್ಕರಾ ಪಿಷ್ಟ ಅಥವಾ ನಾರಿನಂಶ ಹೆಚ್ಚಿರುವಂತ ಶರ್ಕರಾ ಪಿಷ್ಟಗಳು ಬೇಕಾಗತ್ತೆ. ಇನ್ನು ಸಕ್ಕರೆ ಕೊಡಬಾರ್ದ ಅಂತ ನೀವು ಕೇಳ್ತೀರಾ. ಸಕ್ಕರೆ ಕೊಡಬಹುದು, ಆದರೆ ನಮ್ಮ ದಿನನಿತ್ಯದ ಕ್ಯಾಲೋರಿಗಳಲ್ಲಿ 10%ಗಿಂತ ಕಡಿಮೆ ಅದನ್ನ ನಾವು ಸೀಮಿತ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ 5%ಗಿಂತ ಕಡಿಮೆ ಇದ್ರೆ ಇನ್ನ ಉತ್ತಮ ಆಗತ್ತೆ. ಇದು ಗೈಡ್ಲೈನ್ಸ್ ಹೇಳಿದ್ರೂ ನಾವು ಸೂಚನೆ ಮಾಡ್ತೀರಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ನಾವು 1 ಚಮಚ ಬಳಸಿ ಅಂತ ಹೇಳಿದಾಗ ಅದು ಹಲವಾರು ಸಮಯದಲ್ಲಿ 1 ಚಮಚ ಬಳಸೋದಕ್ಕಾಗಲ್ಲ. ಹೆಚ್ಚಿನ ಪ್ರಮಾಣ ಆಗಿ ರಕ್ತದ ಗ್ಲೂಕೋಸ್ ಮಟ್ಟದ ಮೇಲೆ ಪರಿಣಾಮ ಬೀರೋದ್ರಿಂದ ಆದಷ್ಟು ಮಟ್ಟಿಗೆ ಈ ಸಕ್ಕರೆ, ಬೆಲ್ಲ, ಕಲ್ಸಕ್ಕರೆ, ಜೇನುತುಪ್ಪ ಇದನ್ನ ದಿನನಿತ್ಯದಲ್ಲಿ ಬಳಸ್ತೀರಾ ಇದ್ರೆ ಉತ್ತಮ. ಇನ್ನು ನಮ್ಮ ಕಾರ್ಬೋಹೈಡ್ರೇಟ್ ಆಯ್ಕೆ ಹೇಗಿರಬೇಕು? ಆಯ್ಕೆ ಮಾಡಬೇಕಾಗಿರೋದು
ಸಂಕೀರ್ಣ ಶರ್ಕರಾ ಪಿಷ್ಟಗಳಿರುವಂತ ಆಹಾರ ಪದಾರ್ಥಗಳಾದ ಕೆಂಪಕ್ಕಿ, ಬ್ರೌನ್ ರೈಸು, ಗೋಧಿ, ರಾಗಿ, ಜೋಳ, ನವಣೆ, ಸಾಮೆ ಮತ್ತು ಇತರ ಸಿರಿಧಾನ್ಯಗಳು, ಬೇಳೆಕಾಳುಗಳು, ತರಕಾರಿಗಳು ಮತ್ತೆ ಹಣ್ಣುಗಳು. ಯಾವುದನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡೋದು ಬೇಡ ಅಂತ ನೋಡಿದಾಗ ಮೈದಾ, ಸೀಮೆ ಅಕ್ಕಿ ಅಥವಾ ರಾಗಿ ಗಂಜಿ, ರಾಗಿ ಅಂಬ್ಲಿ, ಮಾಲ್ಟು, ಬೇಕರಿ ಪದಾರ್ಥ, ಬನ್ನು, ಬಿಸ್ಕೆಟು, ಸಂಸ್ಕರಿಸಿದ ಆಹಾರ, ಪಿಜ್ಜಾ, ಬರ್ಗರ್, ಇನ್ಸ್ಟಂಟ್ ನೂಡಲ್ಸು, ಮ್ಯಾಗಿ ಆಗಿರ್ಬೋದು, ಪಾಸ್ತಾ, ಬರ್ಗರ್ ಇದೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೇಡ. ಇನ್ನು ಸಕ್ಕರೆ ಕೊಡೋದು ಬೇಡ ಅಂತ ತಿಳಿದ್ವಿ. ಬೆಲ್ಲ ಏನು ಕೊಡಬಾರ್ದು? ಬೆಲ್ಲ ಕೊಡ್ಬೋದಲ್ವಾ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ನಾವು ಸಕ್ಕರೆ ಮತ್ತೆ ಬೆಲ್ಲದ ಬಗ್ಗೆ ತಿಳಿಯೋಣ. ಬೆಲ್ಲ 1 ಚಮಚದಲ್ಲಿ 18 ಕ್ಯಾಲರಿ, 0.09 ಗ್ರಾಮ್ ಪ್ರೋಟೀನ್ ಮತ್ತು 4.2 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಕೊಟ್ರೆ, 1 ಚಮಚ ಸಕ್ಕರೆ 20 ಕ್ಯಾಲರಿ, 0 ಗ್ರಾಮ್ ಪ್ರೋಟೀನ್, 4.9 ಗ್ರಾಮ್ ಕಾರ್ಬೋಹೈಡ್ರೇಟ್ ಕೊಡುತ್ತೆ. ಇನ್ನು ಹೆಚ್ಚಿನದಾಗಿ ವ್ಯತ್ಯಾಸ ಇದೆಯಾ ಕಾರ್ಬೋಹೈಡ್ರೇಟ್ ಮೊತ್ತದಲ್ಲಿ? ನೀವು ನೋಡಿದ ಹಾಗೆ ಬೆಲ್ಲ 4.2 ಗ್ರಾಮ್ ಕೊಟ್ರೆ ಸಕ್ಕರೆ 4.9 ಗ್ರಾಮ್ ಕೊಡ್ತಿದೆ. ಹೆಚ್ಚಿನದಾಗಿ ವ್ಯತ್ಯಾಸ ಏನು ಇಲ್ದಿರ ಇರೋದ್ರಿಂದ ಮಧುಮೇಹಕ್ಕೆ ಸಕ್ಕರೆ ಬೆಲ್ಲ ಎರಡೂನು ಒಂದೇ. ರಕ್ತದ ಸಕ್ಕರೆ ಮಟ್ಟನ ಹೆಚ್ಚು ಮಾಡೋದಿಕ್ಕೆ ಸಕ್ಕರೆನಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆಯೋ ಬೆಲ್ಲದಲ್ಲೂ ಅಷ್ಟೇ ಇದೆ. ಬೆಲ್ಲದಲ್ಲಿ ಹಲವಾರು ಬೇರೆ ವಿಧವಾದಂತ ನಮಗೆ ಉತ್ತಮಕರವಾದ ಪೋಷಕಾಂಶಗಳಿರ್ಬೋದು, ಆದ್ರೆ ಸಕ್ಕರೆ ಮಟ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ನೋಡಿದಾಗ ಸಕ್ಕರೆ ಬೆಲ್ಲ ಎರಡೂನು ಒಂದೇ ಆಗಿರುತ್ತೆ. ಅದಕ್ಕೆ ಸಕ್ಕರೆ ಬೆಲ್ಲ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದು ಬೇಡ. ಇನ್ನು ನಾರಿನಂಶ ನಾವು ಸೇವನೆ ಮಾಡೋದು ಮುಖ್ಯ ಆಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಸೇವಿಸುವಂತ ಆಹಾರ ನಿಧಾನವಾಗಿ ಸಕ್ಕರೆ ಮಟ್ಟ ಅಥವಾ ಗ್ಲೂಕೋಸ್ ಮಟ್ಟನ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾರಿನಂಶ ಇರಬೇಕಾಗತ್ತೆ. ಇದು ಏನು ನಾರಿನಂಶ ಅಂತ ನೋಡಿದಾಗ ಜೀರ್ಣ ಆಗದೆ ಉಳಿಯೋ ಅಂತ ಭಾಗಕ್ಕೆ ನಾರಿನಂಶ ಅಂತ ಹೇಳ್ತೀವಿ. ಇದು ಆರೋಗ್ಯಕರ ಜೀರ್ಣಕ್ರಿಯೆಗೆ, ಹೊಟ್ಟೆ ತುಂಬಿದಂತೆ ಭಾಸ ಮಾಡೋದಿಕ್ಕೆ ಮತ್ತು ಊಟ ಆಗಿದ್ದಾದ್ಮೇಲೆ ತೃಪ್ತಿ ಭಾವನೆ ಬರ್ಸೋದಿಕ್ಕೆ ಆಹಾರದಲ್ಲಿ ಇರುವಂತ ನಾರಿನಂಶ ಮುಖ್ಯ ಆಗತ್ತೆ. ಇದರಲ್ಲಿ ಕರಗಬಹುದಾದಂತ ನಾರಿನಂಶ, ಕರಗದಿರುವಂತ ನಾರಿನಂಶ ಅಂತ ಇರುತ್ತೆ. ನಾವು ಪಾಲಿಶ್ ಮಾಡಿಲ್ದಿರ ಇರುವಂತ ಧಾನ್ಯಗಳನ್ನ ತಗೊಂಡಾಗ, ಬೇಳೆ ಕಾಳುಗಳನ್ನ ತಗೊಂಡಾಗ, ಹಣ್ಣು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ನಮಗೆ ಈ ಎರಡೂ ರೀತಿಯ ನಾರಿನಂಶಗಳು ನಮಗೆ ಸಿಕ್ಕತ್ತೆ. ಇನ್ನು ತಿಂಡಿನಲ್ಲಿ ನಾವು ತರಕಾರಿ ಯಾವ ರೀತಿ ಹೆಚ್ಚು ಮಾಡ್ಬೋದು? ತರಕಾರಿನಲ್ಲಿ ನಾರಿನಂಶ ಇದೆ ಅಂತ ತಿಳ್ಕೊಂಡ್ವಿ. ತರಕಾರಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಧಾನವಾಗಿ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡ್ವಿ. ಇದನ್ನ ಹೇಗೆ ಹೆಚ್ಚು ಮಾಡ್ಬೋದು? ತರಕಾರಿಗಳನ್ನ ನಾವು ತುರಿದು ಅಥವಾ ಪುಡಿ ಮಾಡಿ ನಾವು ಆಮ್ಲೆಟ್ ಅಥವಾ ದೋಸೆನಲ್ಲಿ ಮಿಶ್ರಣ ಮಾಡ್ಬೋದು. ತರಕಾರಿ ಸೂಪ್ ಅಥವಾ ಸಲಾಡ್ ರೂಪದಲ್ಲಿ ಕೊಡ್ಬೋದು. ಸ್ಟಫ್ಡ್ ಚಪಾತಿ ಅಥವಾ ಪರಾಠ ಮಾಡ್ಬೋದು. ಟಿಕ್ಕಿಗಳು ಮಾಡ್ಬೋದು. ತರಕಾರಿನ ಬೇಯಿಸ್ಬಿಟ್ಟು ಅದನ್ನ ಮಗುಗೆ ಇಷ್ಟವಾದ ಆಕಾರದಲ್ಲಿ ನಾವು ಅದನ್ನ ತವದ ಮೇಲೆ ಇಟ್ಟು ಮಾಡಿ ಕೊಡ್ಬೋದು. ತರಕಾರಿಗಳನ್ನ ದೋಸೆ ಅಥವಾ ಚಟ್ನಿ ರೂಪದಲ್ಲಿ ಕೂಡ ಮಾಡಿ ಕೊಡ್ಬೋದು. ಇನ್ನು ಪ್ರೋಟೀನ್ ಬಗ್ಗೆ ತಿಳಿಬೇಕಾದ್ರೆ ನಮ್ಮ ದಿನನಿತ್ಯದ ಒಟ್ಟು ಕ್ಯಾಲರಿನಲ್ಲಿ 15-20% ಬೇಕಾಗತ್ತೆ. ಇದು ಪ್ರಾಣಿ ಮೂಲದಲ್ಲಿ ಮತ್ತು ಸಸ್ಯಾಹಾರಿ ಮೂಲದಲ್ಲಿ ನಮಗೆ ಸಿಕ್ಕತ್ತೆ. ಸಸ್ಯಾಹಾರಿ ಮೂಲದಲ್ಲಿ ಸೋಯಾ, ಬೇಳೆ ಮತ್ತು ಕಾಳುಗಳಿಂದ ಬಂದ್ರೆ, ಪ್ರಾಣಿ ಮೂಲದಲ್ಲಿ ಮೀನು, ಹಾಲು, ಮೊಟ್ಟೆ ಬಿಳಿ ಭಾಗ, ಕೋಳಿ ಮತ್ತು ಮಾಂಸದಿಂದ ಬರುತ್ತೆ. ಸಸ್ಯಾಹಾರಿ ಮೂಲ ಮತ್ತು ಕಡಿಮೆ ಕೊಬ್ಬಿನಂಶ ಇರುವಂತ ಮಾಂಸಾಹಾರ ಮೂಲ, ಇದೆರಡರಿಂದನೂ ನಾವು ಪ್ರೋಟೀನ್ ಸೇವನೆ ಮಾಡಬೇಕಾಗತ್ತೆ. ಸಸ್ಯಾಹಾರಿ ಮೂಲದಲ್ಲಿ ನಮಗೆ ಬೇಕಾಗಿರುವಂತ ಕೆಲವೊಂದು ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ನಮಗೆ ಪ್ರೋಟೀನ್ ಇಂದ ಬೇಕಾಗಿರುವಂತ ಮುಖ್ಯವಾದ
ಉದ್ದೇಶ ಅಥವಾ ಅದು ಉಪಯುಕ್ತ ನಮಗ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಪ್ರಾಣಿ ಮೂಲದಿಂದ ಸಿಗುವಂತ ಪ್ರೋಟೀನ್ಗಳನ್ನ ನಾವು ಬಳಸಿದಾಗ ಇದರಲ್ಲಿ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಸಸ್ಯಾಹಾರಿ ಮೂಲದಲ್ಲಿ ಕೆಲವೊಂದು ಅಮೈನೋ ಆಸಿಡ್ಸ್ ಇದ್ರೆ ಪ್ರಾಣಿ ಮೂಲದಲ್ಲಿ ಇನ್ನೂ ಕೆಲವೊಂದು ಅಮೈನೋ ಆಸಿಡ್ಸ್ ಇರುತ್ತೆ. ಇದೆರಡನ್ನೂ ನಾವು ಜೊತೆನಲ್ಲಿ ಸೇವನೆ ಮಾಡೋದ್ರಿಂದ ನಮಗೆ ಎಲ್ಲಾ ರೀತಿಯ ಅಮೈನೋ ಆಸಿಡ್ ಸಿಕ್ಕಿ ಅದು ಒಂದು ಉತ್ತಮ ಪ್ರೋಟೀನ್ ಅಂಶ ಆಗಿರುತ್ತೆ. ಅದಕ್ಕೆ ಬರೀ ಸಸ್ಯಾಹಾರಿ ಪ್ರೋಟೀನ್ ಉಪಯೋಗಿಸೋದ್ರ ಬದಲು ನಾವು ಅದರ ಜೊತೆಗೆ ಏನಾದ್ರೂ ಮೊಸರಾಗಿರ್ಬೋದು ಅಥವಾ ಪನ್ನೀರ್ ಆಗಿರ್ಬೋದು, ನಾವು ಇದನ್ನ ಜೋಡಣೆ ಮಾಡಬಹುದು. ಇನ್ನು ಮಾಂಸಾಹಾರದಲ್ಲಿ ಹೆಚ್ಚಿನ ಕೊಬ್ಬಿನಂಶ ಇರುವಂತ ಮಾಂಸಾಹಾರನ ಹೆಚ್ಚು ಬಳಕೆ ಮಾಡದಿರ ಇದ್ರೆ ಉತ್ತಮ. ಅದರ ಬಗ್ಗೆ ನಾವು ಮುಂದಿನ ಸ್ಲೈಡ್ಸ್ ಅಲ್ಲಿ ತಿಳಿಯೋಣ. ಪ್ರೋಟೀನ್ ಏನಕ್ಕೆ ಮುಖ್ಯ ಆಗತ್ತೆ? ಪ್ರೋಟೀನ್ ನಿಂದ ರಕ್ತದ ಗ್ಲೂಕೋಸ್ ಮಟ್ಟದ ಮೇಲೆ ಕಡಿಮೆ ಪ್ರಮಾಣನ ಬೀರುತ್ತೆ. ಹಾಗಾಗಿ ಪ್ರತಿ ಊಟದಲ್ಲಿ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಮಾಡೋದು ಮುಖ್ಯ ಆಗತ್ತೆ. ಏನಕ್ಕೆ ಅಂದ್ರೆ ಈ ಕಾರ್ಬೋಹೈಡ್ರೇಟ್ ಹೀರಿಕೆ ಮಾಡೋದು ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ರಕ್ತದ ಗ್ಲೂಕೋಸ್ ಮಟ್ಟ ಯಾವಾಗ ಹೆಚ್ಚಾಗತ್ತೆ, ಅದು ನಾವು ಸೇವಿಸೋ ಅಂತ ಆಹಾರ ನಮ್ಮ ದೇಹಕ್ಕೆ ಹೀರ್ಕೊಂಡಾಗ ಅಥವಾ ಡೈಜೆಸ್ಟ್ ಆದಾದ್ಮೇಲೆ ಜೀರ್ಣ ಶಕ್ತಿ ಒಂದು ಆಹಾರ ಜೀರ್ಣ ಆದಾದ್ಮೇಲೆ ಅದು ದೇಹದ ಒಳಗಡೆ ಹೀರ್ಕೊಳ್ಳುತ್ತೆ. ಅದು ರಕ್ತದ ಗ್ಲೂಕೋಸ್ ಮಟ್ಟದ ಮೇಲೆ ಅದು ಪರಿಣಾಮ ಬಿದ್ದು ಅದು ವೇಗನ ಹೆಚ್ಚು ಮಾಡುತ್ತೆ. ನಾವು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರನೇ ಹೆಚ್ಚು ಸೇವನೆ ಮಾಡಿದ್ರೆ ಅದು ಬೇಗ ರಕ್ತದ ಗ್ಲೂಕೋಸ್ ಮಟ್ಟನ ಹೆಚ್ಚು ಮಾಡುತ್ತೆ. ಅದರ ಜೊತೆಗೆ ನಾವು ಪ್ರೋಟೀನ್ ಯುಕ್ತ ಆಹಾರ ಕೂಡ ಸೇವನೆ ಮಾಡಿದಾಗ ಇದು ಆ ವೇಗನ ನಿಧಾನ ಮಾಡುತ್ತೆ. ಹಾಗಾಗಿ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಮಾಡೋದು ಮುಖ್ಯ ಆಗತ್ತೆ. ಪ್ರೋಟೀನ್ ಯುಕ್ತ ಆಹಾರ ಸೇವನೆಯಿಂದ ಹೊಟ್ಟೆ ತುಂಬಿದೆ ಅನ್ನೋ ಭಾವನೆ ಬರುತ್ತೆ ಮತ್ತು ಮಕ್ಕಳು ಹೆಚ್ಚು ಸಮಯ ಹೊಟ್ಟೆ ತುಂಬಿದೆ ಅಂತ ಅವರಿಗೆ ಅನ್ಸೋದಿಕ್ಕೆ ಪ್ರೋಟೀನ್ ಯುಕ್ತ ಆಹಾರ ಅನುಕೂಲ ಆಗತ್ತೆ. ಆರೋಗ್ಯಕರ ಆಹಾರ ಅತಿಯಾಗಿ ತಿನ್ನೋದನ್ನ ನಮಗೆ ಉತ್ತೇಜಿಸುತ್ತೆ ಮತ್ತು ಅನಾರೋಗ್ಯಕರ ಆಹಾರ ಹೆಚ್ಚು ಪ್ರಮಾಣದಲ್ಲಿ ತಿನ್ನದೇ ಇರೋ ತರ ಮಾಡುತ್ತೆ. ಇನ್ನು ಮಕ್ಕಳಲ್ಲಿ ಪ್ರೋಟೀನ್ ಅಗತ್ಯ ಎಷ್ಟು? 1 ವರ್ಷದಲ್ಲಿ ಒಂದು ಮಗುಗೆ ಅದರ ತೂಕಕ್ಕೆ ಅನುಗುಣವಾಗಿ 2 ಗ್ರಾಮು ಕೊಡಬಹುದು. 10 ವರ್ಷದಲ್ಲಿ ಪ್ರತಿ ಕೆಜಿಗೆ 1 ಗ್ರಾಮಿನಷ್ಟು ಪ್ರೋಟೀನ್ ನಾವು ಕೊಡಬೇಕಾಗತ್ತೆ. ಹದಿಹರೆಯದಲ್ಲಿ ಅಥವಾ ಅಡಾಲೆಸೆಂಟ್ ಪೀರಿಯಡ್ ಅಲ್ಲಿ 0.8 ರಿಂದ 0.9 ಗ್ರಾಮು ಪ್ರತಿ ಕೆಜಿಗೆ ನಾವು ಕೊಡಬೇಕಾಗತ್ತೆ. ಇದು ನೀವು ನಮ್ಮ ಬಳಿ ತಪಾಸಣೆಗೆ ಬಂದಾಗ ನಿಮ್ಮ ವೈದ್ಯಕೀಯ ಗುರಿ ಏನಿದೆ ಅನ್ನೋದ್ರ ಪ್ರಕಾರ ನಾವು ನಿಮಗೆ ಹೇಳ್ತೀವಿ. ಇನ್ನು ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಮೂಲಗಳಿರುತ್ತೆ. ಹಾಗಾಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದಿಲ್ವಾ ಅಂತ ನಿಮಗೆ ಹಲವಾರು ಜನ ಹೇಳಿದಾಗ ಆ ಪ್ರಶ್ನೆ ನಿಮಗಿರುತ್ತೆ. ಆದ್ರೆ ತಿಳಿಬೇಕಾಗಿರೋದೇನು, ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಜೊತೆಗೆ ಕಾರ್ಬೋಹೈಡ್ರೇಟ್ ಕೂಡ ಇರುತ್ತೆ. ಹಾಗಾಗಿ ಇವುಗಳು ಹೆಚ್ಚು ಸೇವನೆ ಮಾಡೋದು ಉತ್ತಮ ಅಲ್ಲ. ಮುಂದಿನ ಭಾಗ ಕೊಬ್ಬು ಅಥವಾ ಫ್ಯಾಟ್. ಇದರ ಬಗ್ಗೆ ನಾವು ತಿಳಿತಾ ಹೋದಾಗ ಇದರ ಮೂಲ ಎಣ್ಣೆ ಬೀಜಗಳು ಮತ್ತು ಕೆಲವು ಆಹಾರಗಳು. ಇನ್ನು ಕೊಬ್ಬಿನಲ್ಲಿ ಯಾವ್ಯಾವ ವಿಧಗಳಿದೆ? ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ 2 ಪ್ರಮುಖ ವಿಭಾಗಗಳು. ಸ್ಯಾಚುರೇಟೆಡ್ ಭಾಗಗಳು ಪ್ರಾಣಿ ಉತ್ಪನ್ನದಲ್ಲಿ ಕಂಡುಬರುತ್ತೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟನ ಹೆಚ್ಚು ಮಾಡುತ್ತೆ. ಆದ್ರೆ ಸಸ್ಯಗಳಲ್ಲಿ ಕಂಡುಬರೋ ಅನ್ಸ್ಯಾಚುರೇಟೆಡ್ ಕೊಬ್ಬಿನಂಶಗಳು ಆರೋಗ್ಯಕರವಾಗಿರುತ್ತೆ. ಅದರ ಸೇವನೆ ನಾವು ಮಾಡೋದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಇನ್ನು ಟ್ರಾನ್ಸ್ ಫ್ಯಾಟ್ಸ್ ಬಗ್ಗೆ ತುಂಬಾ ಕೇಳು ಬರ್ತಿದೆ. ಈ ಟ್ರಾನ್ಸ್ ಫ್ಯಾಟ್ಸ್ ಮತ್ತು ಅದರ ಆರೋಗ್ಯಕರ ಅಪಾಯಗಳೇನೇನು ಅಂತ ತಿಳಿದಾಗ, ಒಂದು ಕೊಬ್ಬು ಅಂದ್ರೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತ ಕೊಬ್ಬು ಟ್ರಾನ್ಸ್ ಫ್ಯಾಟ್ ಯಾವಾಗ ಆಗತ್ತೆ? ನಾವು ಆ ಎಣ್ಣೆ ಮೂಲಗಳನ್ನ ನಾವು ಹೆಚ್ಚು ಸಮಯ ನಾವು ಕರೆದಾಗ ಅಥವಾ ಅದನ್ನ ಬಿಸಿ ಮಾಡಿದಾಗ ಟ್ರಾನ್ಸ್ ಫ್ಯಾಟ್ಗಳಾಗತ್ತೆ. ಮತ್ತು ಕೆಲವೊಂದು ಆಹಾರದಲ್ಲಿ ಕೂಡ ಮೂಲತಃ ಟ್ರಾನ್ಸ್ ಫ್ಯಾಟ್ಗಳಿರುತ್ತೆ. ಇದು ಸಂಸ್ಕರಿಸಿದ ಆಹಾರದಲ್ಲಿ ಕಂಡುಬರುವಂತ
ಫ್ಯಾಟ್ ಮೂಲ ಆಗಿರುತ್ತೆ. ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡುತ್ತೆ, ಉತ್ತಮ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ, ಹೃದಯದ ರೋಗದ ಅಪಾಯನ ಹೆಚ್ಚು ಮಾಡುತ್ತೆ. ಟ್ರಾನ್ಸ್ ಫ್ಯಾಟ್ ಇಂದ ನಾವು ಅನಾರೋಗ್ಯಕರ ಆಹಾರ ಪದ್ಧತಿನ ಪಾಲನೆ ಮಾಡೋ ತರ ಆಗತ್ತೆ. ಇದನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಆಹಾರ ಕಾಪಾಡ್ಕೊಳ್ಳೋದಿಕ್ಕೆ ಮತ್ತು ಮಧುಮೇಹದಿಂದ ಬರ್ಬೋದಾದಂತ ತೊಡಕುಗಳನ್ನ ತಡೆಗಟ್ಟೋದಿಕ್ಕೆ ಸಹಾಯ ಆಗತ್ತೆ. ಅದಕ್ಕೆ ಕರ್ದಿರೋ ಪದಾರ್ಥನ ಕಡಿಮೆ ತಿನ್ನಿ ಅಂತ ನಾವು ನಿಮಗೆ ಸಲಹೆ ನೀಡಿದಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಆ ಆಹಾರದಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಹೆಚ್ಚು ಪ್ರಮಾಣದಲ್ಲಿ ಇರೋದ್ರಿಂದ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡೋದು ಉತ್ತಮ ಅಲ್ಲ ಅಂತ. ಆಹಾರದಲ್ಲಿ ಕೊಬ್ಬಿನಂಶದ ಆಯ್ಕೆ ಹೇಗಿರಬೇಕು? 25ರಿಂದ 35% ತನಕ ನಮ್ಮ ದಿನನಿತ್ಯದ ಕ್ಯಾಲರಿಗಳಿಂದ ಬರಬಹುದು. ಇದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟು 10%ಗಿಂತ ಕಡಿಮೆ ಇದ್ರೆ, ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟು 10ರಿಂದ 20% ಇರಬೇಕು. ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ಗಳು 10%ಗಿಂತ ಕಡಿಮೆ ಇರಬೇಕು. ಇನ್ನು ಟ್ರಾನ್ಸ್ ಫ್ಯಾಟ್ಗಳು 1%ಗಿಂತ ಕಡಿಮೆ ಇದ್ರೆ ಉತ್ತಮ. ಇನ್ನು ಆರೋಗ್ಯಕರ ಕೊಬ್ಬುನ ಆರಿಸೋದು ಹೇಗೆ? ಆರೋಗ್ಯಕರ ಕೊಬ್ಬುಗಳು ಕಡಲೆಕಾಯಿ ಎಣ್ಣೆ, ರೈಸ್ ಬ್ರಾನ್ ಎಣ್ಣೆ, ಎಣ್ಣೆ ಬೀಜಗಳು, ಆಲಿವ್ ಆಯಿಲ್ ಮತ್ತು ಕೆಲವು ಕೊಬ್ಬು ಹೊಂದಿರುವಂತ ಮೀನುಗಳಲ್ಲಿ ಮೊನೋ ಅನ್ಸ್ಯಾಚುರೇಟೆಡ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಕೊಬ್ಬುಗಳು ಇರುತ್ತೆ. ಈ ಕೊಬ್ಬುಗಳು ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯನ ನಾವು ಕಾಪಾಡ್ಕೋಬಹುದು ಮತ್ತು ರಕ್ತದಲ್ಲಿನ ಸಕ್ಕರೆ ಅಥವಾ ಗ್ಲೂಕೋಸ್ ಮಟ್ಟವನ್ನು ನಿರ್ವಹಣೆ ಮಾಡಲು ಇದು ಸಹಾಯ ಮಾಡುತ್ತೆ. ನಾವು ಎಲ್ಲರಿಗೂ ಹೇಳುವಂತ ಸಲಹೆ, ಅರ್ಧ ಲೀಟರ್ ಎಣ್ಣೆ ಒಬ್ಬ ವ್ಯಕ್ತಿಗೆ 1 ತಿಂಗಳಿಗೆ. ಇದು ಅಡಿಗೆಗೆ ಬಳಸೋ ಎಣ್ಣೆ ತಿಂಗಳಿಗೊಮ್ಮೆ ಬದಲಾಯಿಸ್ಬೋದು, ಅಥವಾ ಕೆಲವೊಂದು ಅಡಿಗೆಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಎಣ್ಣೆ ಉಪಯೋಗಿಸ್ಕೋತಿರೋ ಅದು. ಇನ್ನು ಕೆಲವೊಂದು ಅಡಿಗೆಗೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಈ ತರ ವಿವಿಧ ಬಗೆಯ ಎಣ್ಣೆಗಳನ್ನ ನಾವು ಉಪಯೋಗ ಮಾಡ್ಕೋಬಹುದು. ಮತ್ತು ನಮ್ಮ ದಿನನಿತ್ಯದ ಆಹಾರದಲ್ಲಿ ನಟ್ಸ್ಗಳಾದ ಬಾದಾಮಿ, ಅಕ್ರೂಟು, ಅಕ್ಸೆ ಬೀಜ, ಚಿಯಾ ಸೀಡ್ಸ್ ಅಂತ ಸೀಡ್ಸ್ ಆಗಿರ್ಬೋದು, ಇದನ್ನ ನಾವು ಉಪಯೋಗ ಮಾಡ್ಕೋಬಹುದು. ಸೂರ್ಯಕಾಂತಿ ಎಣ್ಣೆ, ತುಪ್ಪ, ಕೊಬ್ಬರಿ ಎಣ್ಣೆನ ಕಡಿಮೆ ಸೇವನೆ ಮಾಡಬೇಕು. ತಾಳೆ ಎಣ್ಣೆ ಅಥವಾ ಪಾಮ್ ಆಯಿಲ್, ವನಸ್ಪತಿ, ಮೇಯೋನೀಸ್, ಕರೆದ ಪದಾರ್ಥ, ಕರೆದ ಎಣ್ಣೆನ ಮತ್ತೆ ಬಳಸೋದು ಒಳಿತಲ್ಲ. ಇದನ್ನ ನಾವು ತಿಳುವಳಿಕೆ ಮಾಡ್ಕೋಬೇಕು. ಇನ್ನು ಕರೆದ ತಿಂಡಿ ಏನಕ್ಕೆ ಸೇವನೆ ಮಾಡಬಾರ್ದು? ಕರೆದ ತಿಂಡಿ ಒಳ್ಳೇದಾ ಕೆಟ್ಟದಾ ಅಂತ ನೋಡಿದಾಗ, ಕರೆದ ತಿಂಡಿ ನಾವು ಎಷ್ಟು ಹೊತ್ತು ಕರಿತೀವಿ ಅನ್ನೋದು ಮುಖ್ಯ ಆಗತ್ತೆ. ನಾವು ಮನೆಯಲ್ಲಿ ಕರ್ಕೊಂಡು ತಿಂತೀವ? ಇವಾಗ ಪೂರಿ ಅಂತ ನೋಡಿದಾಗ ಹಲವಾರು ರಿಸರ್ಚ್ ಹೇಳೋ ಪ್ರಕಾರ ಚಪಾತಿಗಿಂತ ಪೂರಿ ಕಡಿಮೆ ಎಣ್ಣೆನ ಹೀರ್ಕೊಳ್ಳುತ್ತೆ. ಆದ್ರೆ ಆ ಎಣ್ಣೆನಲ್ಲಿ ನಾವು ಆ ಹಿಟ್ಟನ್ನ ಎಷ್ಟೊತ್ತು ಬಿಟ್ಟಿರ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಕರೆದ ತಿಂಡಿ ಬಗ್ಗೆ ಬಂದಾಗ, ನಾವು ಮನೆಯಲ್ಲಿ ಮಾಡಿಕೊಂಡು ತಿನ್ನೋದು, ಚಿಕ್ಕ ಬಾಂಡ್ಲೆನಲ್ಲಿ ಕಡಿಮೆ ಎಣ್ಣೆ ಇಟ್ಟು ಕಡಿಮೆ ಸಮಯ ನಾವು ಕರೆದು ತಿನ್ನೋದು ಮಕ್ಕಳಿಗೆ ಕೊಡ್ಬೋದು ಮತ್ತು ನಾವೂನು ಸೇವನೆ ಮಾಡ್ಬೋದು. ಆದ್ರೆ ನಾವು ಆಚೆ ಕಡೆಯಿಂದ ಕರ್ದಿರೋ ತಿಂಡಿ ತರ್ತೀವಿ, ತಿಂತೀವಿ ಅಂದ್ರೆ ಅದು ಅಷ್ಟು ಒಳಿತಲ್ಲ. ಮನೆಯಲ್ಲಿ ಮಾಡಿದ ಕರೆದ ತಿಂಡಿ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ, ಹೊರಗೆ ಸೇವಿಸಿದಾಗ ಕರೆದ ತಿಂಡಿಗಳ ಬಗ್ಗೆ ಎಚ್ಚರ ಇರ್ಲಿ. ದೊಡ್ಡ ಬಾಣ್ಲಿಯಲ್ಲಿ ಹೆಚ್ಚು ಎಣ್ಣೆ ಹಾಕಿ ಕರಿಯೋದ್ರ ಬದಲು ಕಡಿಮೆ ಪ್ರಮಾಣದ ಎಣ್ಣೆ ಬಾಣ್ಲಿನಲ್ಲಿ ಹಾಕಿ ಕರೆದು ಸೇವನೆ ಮಾಡೋದು ಉತ್ತಮ ಆಗತ್ತೆ. ಇದರ ಸೇವನೆಯಿಂದ ಆರೋಗ್ಯಕರ ದೊಡ್ಡ ಬಾಣ್ಲೆನಲ್ಲಿರೋ ಎಣ್ಣೆ ಹಾಕಿ ಕರೆದಿರೋ ಪದಾರ್ಥಗಳನ್ನ ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದ ಟ್ರಾನ್ಸ್ ಫ್ಯಾಟ್ ಹೆಚ್ಚಾಗತ್ತೆ ಮತ್ತು ಇದರ ಸೇವನೆ ಆರೋಗ್ಯಕ್ಕೆ ಅಪಾಯನ ತಂದುಕೊಡುತ್ತೆ. ಹಾಗಾಗಿ ಹೆಚ್ಚು ಸೇವನೆ ಮಾಡೋದು ಒಳ್ಳೇದಲ್ಲ. ಈಗ ನಾವು
ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಫ್ಯಾಟ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸು ನಮ್ಮ ರಕ್ತದ ಗ್ಲೂಕೋಸ್ ಮಟ್ಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಿದಾಗ, ಕಾರ್ಬೋಹೈಡ್ರೇಟ್ಸ್ ಅತಿ ಹೆಚ್ಚು ಅಥವಾ ಅತಿ ವೇಗದ ಪರಿಣಾಮ ಬೀರಿದ್ರೆ, ಪ್ರೋಟೀನ್ ಮತ್ತು ಫ್ಯಾಟ್ ಇದು ಕಡಿಮೆ ಕಡಿಮೆ ಮತ್ತು ನಿಧಾನವಾದ ರಕ್ತದ ಗ್ಲೂಕೋಸ್ ಮಟ್ಟನ ಹೆಚ್ಚು ಮಾಡೋದು ನಾವು ಈ ಚಿತ್ರದಿಂದ ಗಮನಿಸಬಹುದು. ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಬಂದಾಗ, ಆಗ್ಲೇ ಹೇಳಿರೋ ಹಾಗೆ ವಿಟಮಿನ್ ಮತ್ತು ಖನಿಜಗಳು, ವಿಟಮಿನ್ ಮತ್ತು ಮಿನರಲ್ಸ್ಗಳ ಬಗ್ಗೆ ತಿಳಿಯೋದಕ್ಕೆ ಹೋದಾಗ, ಈ ಅನ್ನಾಂಗಗಳು ಅಥವಾ ವಿಟಮಿನ್ಸ್ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಧಾನ್ಯಗಳಲ್ಲಿ ಕಂಡುಬರುತ್ತೆ. ಇದು ವಿವಿಧ ದೇಹದ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಹಾಗಾಗಿ ಇದನ್ನ ನಾವು ಸೇವನೆ ಮಾಡಬೇಕು. ಅದು ಕಲರ್ಫುಲ್ ಆಹಾರ ಅಂತ ಹೇಳ್ತೀವಿ. ಬಗೆ ಬಗೆಯಾದ ತರಕಾರಿಗಳನ್ನ, ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಮಗೆ ವಿಟಮಿನ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕತ್ತೆ. ಇನ್ನು ಖನಿಜಗಳು ಅಥವಾ ಮಿನರಲ್ಸ್ಗೆ ಬಂದಾಗ, ಇದು ಸೊಪ್ಪುಗಳಲ್ಲಿ, ಹಾಲಿನ ಉತ್ಪನ್ನಗಳಲ್ಲಿ, ಸಮುದ್ರಾಹಾರದಲ್ಲಿ ಕಂಡು ಬರುತ್ತೆ. ಮತ್ತು ಕೆಲವೊಂದು ಧಾನ್ಯಗಳಲ್ಲಿ, ಬೇಳೆ ಕಾಳುಗಳಲ್ಲಿ ಕೂಡ ನಮಗೆ ಮಿನರಲ್ಸ್ ಸಿಗತ್ತೆ. ದ್ರವ ಸಮತೋಲನ ಮತ್ತು ನರಗಳು ಕಾರ್ಯ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಇದು ನಮಗೆ ಪ್ರಮುಖ ಆಗತ್ತೆ. ಹಾಗಾಗಿ ನಾವು ಒಂದು ಆಹಾರನ ಸಮತೋಲನವಾಗಿ ತಗೊಂಡ್ರೆ, ಎಲ್ಲಾ ವಿಧದ ಅಕ್ಕಿ, ರಾಗಿ, ಗೋಧಿ, ಜೋಳ, ನವಣೆ, ಸಾಮೆ, ಸಜ್ಜೆ, ಬೇಳೆ ಕಾಳುಗಳು, ಮಾಂಸಾಹಾರಗಳು, ಹಣ್ಣು, ತರಕಾರಿಗಳು, ಎಣ್ಣೆ, ಬೀಜಗಳು, ಇದೆಲ್ಲದನ್ನು ಸಮತೋಲನ ಆಹಾರದ ರೂಪದಲ್ಲಿ ನಾವು ತಗೊಂಡಾಗ ನಮಗೆ ಈ ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಎರಡೂನು ಸಿಕ್ಕತ್ತೆ. ಇನ್ನು ನಾವು ಒಂದು ವಿಷಯನ ತಿಳ್ಕೊಳ್ಳೋಣ. ರಾಜು ಅಂತ ಒಬ್ಬ 8 ವರ್ಷದ ಹುಡುಗ ಇದ್ದಾನೆ. ಅವನಿಗೆ ಹಣ್ಣುಗಳು ತಿನ್ನೋದಕ್ಕೆ ಇಷ್ಟಾನೇ ಇರಲ್ಲ. ವಿಶೇಷವಾಗಿ ತರಕಾರಿ ತಿನ್ಬೇಕು ಅಂತಂದ್ರೆ ಅವನಿಗೆ ಬೇಜಾರಾಗತ್ತೆ. ನಾವೇನೋ ಇವಾಗ ತಿಳ್ಕೊಂಡ್ವಿ ಹಣ್ಣುಗಳು ತಿನ್ಬೇಕು, ತರಕಾರಿ ತಿನ್ಬೇಕು ಅಂತ. ಆದ್ರೆ ಅವನಿಗೆ ತರಕಾರಿ ತಿನ್ನೋದಕ್ಕೆ ಇಷ್ಟಾನೇ ಇಲ್ಲ. ಇದು ನಮ್ಮ ಹಲವಾರು ಪೋಷಕರಲ್ಲಿ ಮೂಡುವಂತ ಪ್ರಶ್ನೆ. ಮಗು ತರಕಾರಿನೇ ತಿನ್ನಲ್ಲ, ಅಥವಾ ಕೆಲವೊಂದ್ ದಿನ ತಿನ್ನುತ್ತೆ, ಕೆಲವೊಂದ್ ದಿನ ತಿನ್ನಲ್ಲ. ಒಂದಷ್ಟು ದಿನ ತಿನ್ನಪ್ಪ ತರಕಾರಿ, ತಿನ್ಲಪ್ಪ ತರಕಾರಿ, ಇವಾಗ ತಿಂತಾ ಇಲ್ಲ, ಏನ್ ಮಾಡ್ಬೋದು? ತರಕಾರಿ ಕೊಡೋದು ಮುಖ್ಯ ಆಗತ್ತೆ ಮಧುಮೇಹ ನಿಯಂತ್ರಣದಲ್ಲಿ. ಈ ತರ ಇದ್ದಾಗ ನಾವೇನ್ ಮಾಡಬೇಕು ಅಂತ ನೋಡಿದಾಗ, ತರಕಾರಿಗಳು ಅಡುಗೆ ಬಗ್ಗೆ ನಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ಅಡುಗೆ ಮಾಡೋಣ. ನಾವು ಅವರಿಗೆ ಇದರ ಏನಕ್ಕೆ ಬೇಕಾಗತ್ತೆ ತರಕಾರಿ, ಹಣ್ಣುಗಳು, ಇದರ ಮಾಹಿತಿನ ನಾವು ಮಗುಗೆ ಕೊಡೋಣ. ಮತ್ತು ಅವರನ್ನು ಅಡುಗೆ ಮನೆಯಲ್ಲಿ ನಿಲ್ಲಿಸ್ಕೊಂಡು ಅವರಿಗೆ ಅವರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ನಾವು ಮಗುಗೆ ಕೊಟ್ರೆ ಮಗು ತಿನ್ನುತ್ತೆ ಅಂತ ನೋಡ್ಕೊಂಡು ನಾವು ಆ ರೂಪದಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡೋಣ. ಮಕ್ಕಳ ಆಯ್ಕೆಯನ್ನ ಗೌರವಿಸಿ, ಅದು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಬಲವಂತ ಮಾಡಿ ಬಾಯಿಗೆ ತುರ್ಕಿ ಆ ಮಗುಗೆ ಬೇಜಾರು ಮಾಡೋದ್ರ ಬದಲು ಬೇರೆ ಯಾವ ರೀತಿನಲ್ಲಿ ನಾವು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋಣ. ನಾವೇನ್ ತಿಂತೀವೋ ಮಗು ಅದನ್ನ ನೋಡುತ್ತೆ. ಹಾಗಾಗಿ ನಾವು ಮಾದರಿಯಾಗಿ ನಾವು ಆರೋಗ್ಯಕರ ಆಹಾರನ ಪರಿಪಾಲನೆ ಮಾಡೋಣ. ಇನ್ನು ಉಪ್ಪು ಬಗ್ಗೆ ನೋಡಿದಾಗ, ಇವಾಗ ನಾವು ಹಲವಾರು ವಿಷಯಗಳ ಬಗ್ಗೆ ಕೇಳ್ತಿರ್ತೀವಿ. ಉಪ್ಪಿನ ಪದಾರ್ಥ ಹೆಚ್ಚು ಬೇಡ ಅಂತ ಹೇಳ್ತಾ ಇರ್ತೀವಿ. ಏನಕ್ಕೆ ಉಪ್ಪು ಹೆಚ್ಚಿಗೆ ಕೊಡಬಾರ್ದು ಅಂತ ನೋಡಿದಾಗ, ಸಂಸ್ಕರಿಸಿದ ಆಹಾರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಪ್ಪಿರುತ್ತೆ ಮತ್ತು ಅದರ ಸೇವನೆ ನಾವು ಸೀಮಿತ ಮಾಡ್ಕೋಬೇಕಾಗತ್ತೆ. ಈ ಬಿಸ್ಕೆಟ್ಗಳಲ್ಲಿ ಅಥವಾ ಸೋಡಾಗಳಲ್ಲಿ ಅಥವಾ ಕಾರ್ಬೋನೇಟೆಡ್ ಬಿವರೇಜಸ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲ ಹೆಚ್ಚು ಪ್ರಮಾಣದಲ್ಲಿ ಉಪ್ಪಿರುತ್ತೆ. ಹಾಗಾಗಿ ಈ ಉಪ್ಪಿನ ಪದಾರ್ಥಗಳನ್ನ ಹೆಚ್ಚು ಕೊಡೋದು ಬೇಡ. 1 ರಿಂದ 3 ವರ್ಷದಲ್ಲಿ ಇರೋ ಮಕ್ಕಳಿಗೆ 2.5 ಗ್ರಾಮ್ ಅಂದ್ರೆ ಅರ್ಧ ಟೀ ಚಮಚದಷ್ಟು ಉಪ್ಪು ಮಾತ್ರ ನಾವು ದಿನನಿತ್ಯದ ಬಳಕೆನಲ್ಲಿ ನಾವು ನೋಡ್ಕೋಬೇಕಾಗತ್ತೆ. 4 ರಿಂದ 8 ವರ್ಷ ಇರೋ ಮಗುಗೆ 3 ಗ್ರಾಮ್ ಉಪ್ಪು ಕೊಟ್ರೆ, ನಾವು 9 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 6 ಗ್ರಾಮ್ ಉಪ್ಪು ಮಾತ್ರ ನಾವು ಕೊಡ್ಬೇಕಾಗತ್ತೆ. ಈ ಬಿಸ್ಕೆಟು, ಬನ್ನು, ಬೇಕರಿ ಪದಾರ್ಥ ಅಥವಾ ಬೇರೆ ಜಂಕ್ ಫುಡ್ಗಳನ್ನ ನೋಡಿದಾಗ
ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೋಡಿಯಂ ಅಥವಾ ಉಪ್ಪಿರುತ್ತೆ. ಹಾಗಾಗಿ ಇದನ್ನ ಹೆಚ್ಚು ಕೊಡೋದು ಒಳ್ಳೆಯದು ಅಲ್ಲ. ಇನ್ನು ಪೋಷಕಾಂಶಗಳ ಶಿಫಾರಸ್ ಬಗ್ಗೆ ನೋಡಿದಾಗ ಹಲವಾರು ನಮಗೆ ಇಷ್ಟು ತಗೋಬೇಕು ಅಂತ ಹೇಳುವಂತ ಹಲವಾರು ವಿಶೇಷವಾದ ICMR ಇರ್ಬೋದು, ಅಥವಾ ಈ RSSDI ಇರ್ಬೋದು, ISPAD ಅಂತ ಒಂದು ಆರ್ಗನೈಸೇಷನ್ಸ್ ಇದೆ. ಇವರೆಲ್ಲ ಹೇಳೋದ್ರ ನೋಡಿದಾಗ ICMR ಇದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇವ್ರು ಹೇಳೋ ಪ್ರಕಾರ ಕಾರ್ಬೋಹೈಡ್ರೇಟ್ಸ್ ಅಥವಾ ಶರ್ಕರಾ ಪಿಷ್ಟ 50-50% ಅಷ್ಟು ಇರಬೇಕು. ಇನ್ನು ಪ್ರೋಟೀನ್ 15-20% ಇರಬೇಕು. ಕೊಬ್ಬು ಅಥವಾ ಫ್ಯಾಟ್ 25-35% ಅಷ್ಟು ಇರಬೇಕು. ಇನ್ನು ISPAD ಗೈಡ್ಲೈನ್ಸ್ ಅಂತ ಒಂದಿದೆ, ಅದನ್ನ ನೋಡಿದಾಗ ಕಾರ್ಬೋಹೈಡ್ರೇಟ್ಸ್ 40-50% ಇದ್ರೆ ಪ್ರೋಟೀನ್ 15-25%, ಕೊಬ್ಬು ಅಥವಾ ಫ್ಯಾಟು 30-40% ತನಕ ಇರಬಹುದು. ಈ ಗೈಡ್ಲೈನ್ಸ್ಗಳು ಏನ್ ಹೇಳುತ್ತೆ ಅನ್ನೋದಕ್ಕಿಂತ ನಾವು ನೋಡಿದಾಗ ನಾವು ಏನು ನಮ್ಮ ಮನೆಗಳಲ್ಲಿ ಯಾವ ತರದ ಆಹಾರ ನಾವು ಕೊಡ್ತಾ ಇದ್ದೀವಿ, ಅದರಲ್ಲಿ ಏನಿದೆ, ಅದನ್ನ ನಾವು ಆರೋಗ್ಯಕರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ಗಮನನ ನಾವು ಜಾಸ್ತಿ ನಾವು ಹಾಕ್ಬೇಕಾಗತ್ತೆ. ನಮ್ಮ ಗಮನ ಪ್ರತಿ ಒಂದು ಆಹಾರ, ಮಗು ಸೇವನೆ ಮಾಡೋದಾಗ್ಲಿ, ನಾವು ಸೇವನೆ ಮಾಡೋದಾಗ್ಲಿ, ಆ ಆಹಾರ ಎಲ್ಲಾ ಪೋಷಕಾಂಶಗಳಿದೆಯಾ, ಆರೋಗ್ಯಕರವಾಗಿದೆಯಾ, ಅದು ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಪರಿಣಾಮನ ಕೊಡುತ್ತಾ ಅನ್ನೋದನ್ನ ಗಮನಿಸಿ ನಾವು ಆಹಾರನ ಸೇವನೆ ಮಾಡೋದು ಮುಖ್ಯ ಆಗತ್ತೆ. ಇನ್ನು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ನ ಸಮತೋಲನ, ಆಹಾರದ ಗುಂಪುಗಳನ್ನ ಅಳವಡಿಸ್ಕೊಳ್ಳುವಂಥದ್ದು, ಧಾನ್ಯಗಳು, ಪ್ರೋಟೀನ್, ಡೈರಿ, ಕೊಬ್ಬುಗಳು, ತರಕಾರಿ, ಹಣ್ಣುಗಳು, ಇದು ಎಲ್ಲದರ ಸೇವನೆಯಿಂದ ನಮ್ಮ ಆರೋಗ್ಯ ಉತ್ತಮ ಆಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲಾ ಆಹಾರದ ಗುಂಪುಗಳನ್ನ ನಾವು ಪ್ರತಿ ಊಟದಲ್ಲೂ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಎಲ್ಲಾ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಸಿಕ್ಕಿ ನಮ್ಮ ಆರೋಗ್ಯ ಉತ್ತಮ ರೀತಿನಲ್ಲಿ ಪರಿಣಾಮ ಬೀರತ್ತೆ. ಇದು ನಾವು ಇವತ್ತು ತಿಳ್ಕೊಂಡಂತ ಮಾಹಿತಿ. ಮುಂದಿನ ವಿಷಯದಲ್ಲಿ ನಾವು ಇವಾಗ ತಿಳ್ಕೊಂಡಿರುವಂತ ಆಹಾರದ ಗುಂಪುಗಳು, ಮೈಕ್ರೋನ್ಯೂಟ್ರಿಯೆಂಟ್ಸ್, ಇದರಲ್ಲಿ ಏನಿದೆ, ಯಾವ ತರ ತಗೋಬಹುದು ಅಂತ ಈ ಭಾಗದಲ್ಲಿ ತಿಳ್ಕೊಂಡಿರೋದನ್ನ ಎಷ್ಟು ತಗೋಬಹುದು, ಯಾವ ತರ ತಗೋಬಹುದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಮುಂದಿನ ಭಾಗಕ್ಕೆ ಕಾಯ್ತಾ ಇರ್ತೀರಾ ನೀವು ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದ.